ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಯಾರ, ಅಡ್ಮಿಟ್ ಆಗಂತ ಹೇಳ್ಯಾರ. ಡಾಕ್ಟರ್ ಅಡ್ಮಿಟ್ ಆಗಂತ ಹೇಳ್ಯಾರ. ಅಡ್ಮಿಟ್ ಆಗಿನ ಅದು ನಿನ್ನ ಆಪ್ರೇಷನ್ ಮಾಡ್ಯಾರ ಸಾಯಂಕಾಲ ಮಧ್ಯಾಹ್ನ ಸುಮಾರು. ಆಪ್ರೇಷನ್ ಆಗಿದ ಮೇಲೆ ಡಾಕ್ಟರ್ ಕರ್ತವ್ಯ ಇರ್ತದಿಲ್ಲ ಸರ್. ಇವತ್ತು ಆಪ್ರೇಷನ್ ಆಗಿಲ್ಲ, ಒಂದು 3 days ಅವರಿಗೆ ಆಪ್ರೇಷನ್ ಆಗಿದ ಮೇಲೆ ಯಾಕೆ ಹಾಸ್ಪಿಟಲ್ಗೆ ಅಬ್ಸರ್ವೇಷನ್ಗೆ ಇಡ್ತಾರಿಲ್ಲ. ಡಾಕ್ಟರ್ ಕರ್ತವ್ಯ ಏನಿರ್ತದ ಅಬ್ಸರ್ವೇಷನ್ಗೆ ಇಡಬೇಕು. ನೀವು ಆಪ್ರೇಷನ್ ಮಾಡೋಣ ಹೋಗ್ತೀರಿ, ಮನೇಲಿ ಹೇಳಲ್ಲ, ಓನ್ಲಿ ಇಂಜೆಕ್ಷನ್ ಕೊಡ್ತೀವಿ ಅನ್ಕಾನ್ಸಿಯಸ್ ಆಗಿ ಬರೀ ಅಂದ್ರೆ ಒಬ್ಬರು ಡಾಕ್ಟರ್ ಬರ್ಲಾಗ್ತದೆ. ಈಗ ಜೀವ ಹೋಗ್ಯಾದ, ಒಂದು ತಿಂಗಳು ಕೂಸಲ್ಲ ಸರ್, ಒಂದು ತಿಂಗಳು ಕೂಸಲ್ಲ. ಇವ್ರು ಏನು ಮಾಡತ್ತೀವಿ ಸರ್, ಬೀದರ್ ಡಿಸ್ಟ್ರಿಕ್ಟಾಗ ಏನಾಗ್ಯದ ಅಂದ್ರೆ ಎಲ್ಲ ಕಾಲೇಜ್ ಕುಯ್ತಾರಲ್ಲ ಸ್ಟೂಡೆಂಟ್ಗಳು, ಅವ್ರಿಗೆ ತಂದು ಇವ್ರು ಏನು ಮಾಡತ್ತಾರ, ನರ್ಸಿಂಗ್ ಡ್ಯೂಟಿ ಮಾಡತ್ತಾರ. ಅವ್ರಿಗೆ ABCDನೇ ಬರೋದು ನರ್ಸಿಂಗು. ಎಲ್ಲ ಹಾಸ್ಪಿಟಲ್ ಸರ್, ಪ್ರತಿಯೊಂದು ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅದೇ ಆಗ್ಯಾದ. ನಾವು ಮಿನಿಸ್ಟ್ರಿ ಇದರ ಬಗ್ಗೆ ಕೇಳಲ್ಲ, DH ಕೇಳಲ್ಲ, ಯಾವ ನಿರ್ದೇಶಕರು ಕೇಳಲ್ಲ ಸರ್. ಹೆಂಗೆ ಮಾಡಬೇಕು ಸರ್? ಒಂದು ತಿಂಗಳು ಕೂಸಲ್ಲ ಏಟು ನೋಡಿ ಸರ್, ಆ ಖುಷಿಗೆ ಯಾರು ಕೊಡ್ಬೇಕು ಸರ್? ಇಂಥ ಹಲಕಾಟು ಡಾಕ್ಟರ್ಗಳಿಂದ ಇಂಥ ಮಕ್ಕಳು ಅನಾಥ ಆಗ್ಲತ್ತಾರ ಸರ್. ರೋಡಿಗೆ ಹೊಂಟ್ರಿ ಸರ್. ಜಿಲ್ಲಾಡಳಿತ ನೋಡ್ಬೇಕಾ, DC ಮಾಡೋರು ನೋಡ್ಬೇಕಾ, DH ಸಾಬ್ರು ಏನ್ ಮಾಡತ್ತಾರ, ಆಫೀಸಾಗ ಕೊಡೋದಿಲ್ಲ ಸರ್ ಅವ್ರ ಕೆಲಸ. ಯಾವ್ಯಾವ ಪ್ರೈವೇಟ್ ಹಾಸ್ಪಿಟಲ್ ಅದ ವಿಸಿಟ್ ಮಾಡ್ಬೇಕು ಅವ್ರ ಮಂತ್ರಿ. ಎಲ್ಲ ಪೂರ ನರ್ಸ್ ಯಾರ ಸ್ಟೂಡೆಂಟ್ಗಳನ್ನ ಸ್ಟೂಡೆಂಟ್ಗಳಿಗೆ ಹಾಸ್ಪಿಟಲ್ದಾಗ ಇಟ್ಕೊಳತ್ತಾರ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರ. ಕಾನೂನು ಪ್ರಕಾರ ಆಕ್ಷನ್ ಮಾಡೋದು ಆಕ್ಷನ್ ಮಾಡಮ್. ಹೇಳೋ ತಾತ್ಪರ್ಯ ಏನಂದ್ರೆ ಆರೋಪಿಗಳು ಹಿಡಿದಿಲ್ಲ, ಸಿಕ್ಕಿಲ್ಲ. ಸರ್ಕಾರ ಹೇಳ್ತು, ಸಂಸದರು ಬಂದರು, ಮನೆಯದವ್ರಿಗೆ ಔಟ್ಸೋರ್ಸ್ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು. ಸಂಸದರು ಗೌರ್ಮೆಂಟ್ ಹಾಸ್ಪಿಟಲ್ ಬಂದರು, ಅದು ಕೇಸ್ ಆಗು 1 ವರ್ಷ ಆಯ್ತು. ಬಂದು ಹೇಳ್ತಿ ಅಂದ್ರು, ಹತ್ಯೆ ಆಗಿನ ಮನೆಗೂ ಇನ್ನೂ ನೌಕರಿ ಕೊಟ್ಟಿಲ್ಲ. ಯಾರಿಗೆ ಹತ್ಯದ ಅವರಿಗೂ ಏನಪ್ಪ ಅಂದ್ರೆ ಶಿವಕುಮಾರ ಮನೆಗೂ ಇನ್ನೂ ಆಗಿಲ್ಲ. ಜಿಲ್ಲೆಯಲ್ಲಿ ಇಂಥ ಘಟನೆಗಳು ನಡೀಲತ್ತವ. ಯಾಕಂತ ಹೇಳೋದು ಗೊತ್ತಾಗಲ್ಲ ಹೊಂಟದು. ಈಗ ನಾವು ಕಂಪ್ಲೇಂಟ್ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಬಟ್ ಅದಕ್ಕೆ ಪರಿಹಾರ ಬೇಕಲ್ಲ, ಸೂಕ್ತ ಪರಿಹಾರ ಬೇಕು. ಕಾನೂನು ನಾವು ಬಾಬಾ ಸಾಬ್ರಿ ನಂಬ್ತೇವು, ಅವ್ರ ಮೊಮ್ಮಕ್ಕಳು ಇದ್ದೇವು. ನಾವು ಕಾನೂನಾತ್ಮಕವಾಗ ಏನದ ಅದು ಆಗ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ. ಯಾಕೆ ಆಗ್ತಾ ಇಲ್ಲ? ನಾವು ಕಂಪ್ಲೇಂಟ್ ಕೊಡ್ತೇವೆ, ಹೋಗ್ತೀರಿ, ಮುಂದೆ ಕೇಸ್ ವೀಕ್ ಆಯ್ತಂದ್ರೆ 1 ತಿಂಗಳದ್ದು ಕೂಸದ, 1 ತಿಂಗಳು ಕೂಸದ. ಆ ಕೂಸಿಗೆ ಹಾಕಿನ ತಾಯಿ ಕೊಲ್ಲಿಕ ಪರಿಹಾರ ಸಿಗ್ಬೇಕಲ್ಲ, ನಮಗಿಲ್ಲ. ಆ ಕೂಸಿಗೆ ಪರಿಹಾರ ಸಿಗ್ಬೇಕಲ್ಲ, 1 ತಿಂಗಳು ಕೂಸದ, ಆ ಕೂಸಿಗೆ ಪರಿಹಾರ ಸಿಗ್ಬೇಕಲ್ಲ. ನಮ್ಮ ಉದ್ದೇಶ ಬೇರೆದು ಏನೂ ಇಲ್ಲ. ನಮ್ಗೆ ಅದು ಪದೇ ದಲಿತರ ಮೇಲೆ ಆಯ್ತು ಸರ್, ಬೇರೆ ಮೇಲೆ ಅರ್ರ ಮೇಲೆ ಆಗದು. ಅವ ಮಾಡ್ನೋನು ದಲಿತರ ಮೇಲೆ, ಇದನ್ನು ದಲಿತರ ಮೇಲೆ. ನೀವು ಯಾಕೆ ಕೈ ತಗೊಂಡ್ರೆ ಅಂತ ಏನು ಅರ್ಥ
ಜನರು ಬರ್ತಾರೆ ಎಲ್ಲರೂ ಪದೇ ಇದು ಪದೇ ಒಂದಲ್ಲ ಪದೇ ಕೇಸ್ ನಮ್ಮ ಮೇಲೆ ಹೇಳಕ್ಕೆ ಸರ್ ಇದು ಬೇರೆ ಮೇಲೆ ಯಾರ್ದ ಮೇಲೆ ಇಲ್ಲೇನೆ ಇಂಥವು ಸರ್ 5ರಿಂದ 6 ಆಗ್ಯಾವ ಇಲ್ಲ 6 ಆಗ್ಯಾವ ಪದೇ 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 ಸರ್ ದಲಿತರ ಮೇಲೆ ಆಯ್ತದು ATM ದರೋಡೆ ದಲಿತರ ಮೇಲೆ ಆಯ್ತದ ಇದೂ ದಲಿತರ ಮೇಲೆ ಆಯ್ತದ ನಾವಿಲ್ಲಿ ರಾಜ್ಯದಲ್ಲಿ ನಾವು ದಲಿತರನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಟ್ಲೀಸ್ಟ್ ನಾವು ಯೂಸ್ ಮಾಡ್ಕೊತಾ ಇದ್ದೀರಾ ನಾವು ಟಿಶ್ಯೂ ಪೇಪರ್ ಇದ್ದೀವ ಹಾಸ್ಪಿಟಲ್ ಅಂದ್ರೆ ನಾವು ದೇವಸ್ಥಾನಕ್ಕೆ ಬರ್ತೀವಿ ಸರ್ ನಾವು ಹಾಸ್ಪಿಟಲ್ದಾಗ ನೀವು ಇಂಥ ಥರ್ಡ್ ಕ್ಲಾಸ್ ಬಿಸ್ನೆಸ್ ಮಾಡೋರು ನಾವು ಎಲ್ಲಿ ನಂಬಬೇಕು ಇವತ್ತು ನನ್ನ ಮನೆಗೆ ಆಗ್ಯದ ಓಕೆ ಸರ್ ಬೀದರ್ದಾಗ ಒಂದು 100 ಹಾಸ್ಪಿಟಲ್ ಅವ ಸರ್ ಈಗ ಬಟ್ ಏನು ಸೈಡ್ ಸರ್ ಎಷ್ಟು ಡಾಕ್ಟರ್ ಅವ ಯಾವ ಅಂಶದಾಗ ಯಾವ ಡಾಕ್ಟರ್ ಅಂತಾನೆ ಹೇಳ್ರಿ ಇವತ್ತು ಕೂಸು 10 ತಿಂಗಳು ಕೂಸಿ ಯಾರು ನೋಡ್ಕೊತಾರೆ ಹೇಳ್ರಿ ಇವಾಗ ಹೇಳಿದ ತಕ್ಷಣ ನಾವು ಒಂದು 10 ನಿಮಿಷದಾಗ ₹1,00,000 ತಗೊಂಡ್ ಬರ್ತೀನಿ ಹಾಸ್ಪಿಟಲ್ ತರ್ಸಲ ಪೇಷಂಟ್ 2 ಗಂಟೆ ಆಗಿರ್ತದೆ ಒಬ್ಬರು ಸ್ಟಾಪ್ ನರ್ಸ್ ನೋಡ್ತದ ಅದು ಸ್ಟಾಪ್ ನರ್ಸ್ ನೋಡೋಂಥ ಇದೇನಿದೆ ಏನು ನಾಟಕ ಹಚ್ಚಾರ ಇವತ್ತು ನಾ ಈ ಜಾಗದಾಗ 50 ಲಕ್ಷ ಕೊಡ್ತೀನಿ ನನ್ನ ಪೇಷಂಟ್ ತಂದು ಅಂತ ಹೇಳಿ ಆಯ್ತದ್ರ ಕೈಲಿ ಪದೇ 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 ಈ ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ಕೊತಾ ಕೊಡ್ತೀರಿ ನೀವು ಏನು ಕೇಳ್ತಾ ಇಲ್ಲ ಅಂತ ಇವಾಗ ನಮ್ದು ಒಂದೇ ಬೇಡಿಕೆ ಏನಂದ್ರೆ ನಾವು ಇಮಿಡಿಯೇಟ್ಲಿ ಕೇಸ್ ಹಾಕಿದ ತಕ್ಷಣ ಅವ್ರಿಗೆ ಕಸ್ಟಡಿ ತಗೋಬೇಕು ಕಸ್ಟಡಿ ತಕೊಂಡ್ಮೇಲೆ ಎಲ್ಲಿ ಹೇಳ್ತೀವಿ ಅಲ್ಲಿವರೆಗೆ ಇವಾಗ ಇದು ಹೇಳೋ ಅಂತ ಚಾನ್ಸ್ ಎಲ್ಲ ನೀವು ಬಂದು ದಯವಿಟ್ಟು ಕನ್ವಿನ್ಸ್ ಮಾಡಕ್ ಹೋಗ್ಬೇಡ್ರಿ ನಾವು ಡಿಪಾರ್ಟ್ಮೆಂಟ್ ಮೇಲೆ ತುಂಬಾ ಮರ್ಯಾದೆ ಮಾಡ್ತೇವೆ ಸರ್ ಮರ್ಯಾದೆ ಯಾರು ಕಡಿಮೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಪ್ಲೀಸ್ ಇದು ನಮ್ದು ರಿಕ್ವೆಸ್ಟ್ ಅದ ದಲಿತರ ಮೇಲೆ ದಬ್ಬಾಳಿಕೆ ಬೇಡ ನಾಟಕ ಹಚ್ಚಿದಾರೆ ಇವರೆಲ್ಲ ಕಲ್ತು ಇವತ್ತು ನಮ್ಮನೆ ಪದೇ ಪದೇ ಮಂತ್ಲಿ ಒಂದೊಂದು ಇದೇ ತರ ಗೆತ್ತಾಯ್ತಾವ ಇದೇ ನಾಟಕ ಹಚ್ಚಿರೋರು ಮೊನ್ನೆ ಹಣದೂರ್ದಾಗ ಆಯ್ತು ಮೊನ್ನೆ ಒಂದು ವಾರದ ಕೆಳಗ ಹಣದೂರು ಹುಡುಗಿ ಅವ್ರ ಮನೆ ಹಣದೂರು ಗಂಡನ ಮನೆ ಬಿ ಹಣದೂರು ಅವು ಮ್ಯಾರೇಜ್ ಮಾಡಿ ಮದುವೆ ಮಾಡ್ಕೊಂಡಳು ಸೀಸರ್ ಆಗೋ ಟೈಮಿನಾಗ ಯಾವುದೋ ನರ ಕಟ್ಟಾಗಿದೆ ಅಂತ ಹೇಳಿ ಇದು ಮಾಡಿದವ್ರು ನಾ ಇಂಥ ಎಲ್ಲ ಡೂಪ್ಲಿಕೇಟ್ ಡಾಕ್ಟರ್ಗಳು ಇಲ್ಲಿಂದ ಜಿಲ್ಲಾಡಳಿತ ಇಲ್ಲಿಂದ DHOಗಳು ನೋಡಲಿರೇನು ಪ್ರತಿಯೊಂದು ಪ್ರೈವೇಟ್ ಹಾಸ್ಪಿಟಲ್ದಾಗ ಇದು ಏನು ನರ್ಸಿಂಗು ಆಗಲಿ ಇವರೇನಿಗೆ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬರ್ತಾರಲ್ಲ ಸ್ಟೂಡೆಂಟ್ಗಳು ಅವ್ರಿಗೆ ಏನಪ್ಪ ಅಂದ್ರೆ 3,000 4,000 ರೂಪಾಯಿ ಕೊಟ್ಟು ಇಲ್ಲಿಂದ ಪ್ರೈವೇಟ್ ಹಾಸ್ಪಿಟಲ್ದಾಗ ಅವರು ಟ್ರೀಟ್ಮೆಂಟ್ಗೆ ಅಂತೇಳಿ ಡಾಕ್ಟರ್ ಇಟ್ಕೊಳತ್ತಾರ ಡಾಕ್ಟರ್ಗಳು ಗೌರ್ಮೆಂಟ್ ಡಾಕ್ಟರ್ ಅದು ಕೂಡ ಪ್ರೈವೇಟ್ ಹಾಸ್ಪಿಟಲ್ ತೆಗಲಿ ಬಡ ಜನರಿಗೆ ಏನಪ್ಪ ಅಂದ್ರೆ ರಕ್ತ ಕೊಡುವಂಥ ಕೆಲಸ ಮಾಡತ್ತಾರ ಪ್ರೈವೇಟ್ ಹಾಸ್ಪಿಟಲ್ದಾಗ ನರ್ಸಿಂಗ್ ಇನ್ನೂ ಸ್ಟಡಿ ಫಸ್ಟ್ ಇಯರೇ ಇರ್ತದ ಅವ್ರದ್ದು ಅವರಿಗೆ ಇಂಟರ್ನ್ಶಿಪ್ ಮಾಡೋರಿಗೆ ತಂದು ಟ್ರೀಟ್ಮೆಂಟ್ ಕೊಡ್ಲಾಕಸ್ತಾರೆ ಅಂತ ಇಂಥ ದುರ್ಘಟನೆ ಆಗಲ್ದ್ರೆ ಏನಾಯ್ತದ DHO ಏನು ಮನೆ ಕುಂತ ಏನು ಮಾಡತ್ತಾರ DHO ಇದ್ರ ಮೇಲೆ ನಿಗಾ ವಹಿಸ್ಬೇಕು ಯಾವ್ಯಾವ ಪ್ರೈವೇಟ್ ಹಾಸ್ಪಿಟಲ್ ಅವ ಅವರಿಗೆಲ್ಲ ಇದು ಹೋಗಿ ಭೇಟಿ ಮಾಡಲೇನು ನೀವು ಯಾರ್ದೋ ಕೈಗೊಂಬಿಯ ಕೆಲಸ ಮಾಡಿಬಿಡ್ರಿ ಜಿಲ್ಲೆದಾಗ ಇಂಥ ಬಡ ಕುಟುಂಬದ ಇಂಥ ಬಡ ಜನರದು ನೀವು ಕೊಲೆ ಮಾಡ್ತಾ ಇದ್ದೀರಿ ಜಿಲ್ಲಾಡಳಿತದ ನೇರ ಹೊಡೆಯೋದ ಯಾಕಪ್ಪ ಅಂತಂದ್ರ ಇಂಥ ಹಾಸ್ಪಿಟಲ್ಗಳಿಗೆ ನೀವು ಬ್ಲ್ಯಾಕ್ ಲಿಸ್ಟ್ ಹಾಕ್ಬೇಕು ಇದು ಒಂದು ಸೊಸೈಟಿ ಅದ ಈ ಸೊಸೈಟಿದ ಪದೇ ಪದೇ ಹಿಂಗೆ ಆಗ್ತಾ ಇದೆ ಅದಕ್ಕಾಗಿ ಈ ಸೊಸೈಟಿ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕು ಈ ಹಾಸ್ಪಿಟಲ್ ಬಂದ್ ಮಾಡಬೇಕು ಆ 1 ತಿಂಗಳು ಕೂಸು ಏನದಲ್ಲ ಆ ತಾಯಿ ಸತ್ಯದ ನ್ಯಾಯ ಕೊಡಿಸ್ಬೇಕಂತ ಹೇಳ್ತೀವಿ ನಮ್ದು ಏನದ SP ಬರಬೇಕು ಜಿಲ್ಲಾ ವರಿಷ್ಠಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿ ಬರಬೇಕು ಇದೇನು NGO ತೆಗೆದು ಮಜಾ ಮಾಡ್ಲತ್ತಾರ ಗರೀಬರ ಹೆಸರು ಮ್ಯಾಗ ರೊಕ್ಕ ಗಳಿಸ್ಲತ್ತಾರ ಗರೀಬರ ಜೀವ ಸರಿ ಏನು ಕೆಲವಾಡ್ ಮಾಡ್ಲತ್ತಾರ ಅವ್ರಲ್ಲಿ ಬರ್ಬೇಕು ಇದು ಒಂದೇ ಜೀವ ಅಲ್ಲ ಸರ್ ಇಂಥವು 5ರಿಂದ 6 ಕೇಸಸ್ ಅವ ಒಂದು 2-3 ವರ್ಷನಾಗ ಇಟೇ ಮಾಡ್ಲತ್ತಾರ ಇವರು ಅದಕ್ಕೆ ಅವ್ರು ಎಲ್ಲರೂ ಬರ್ಬೇಕಿಲ್ಲ ಜಿಮ್ಮೆದಾರಿ ಯಾರ ಅವ್ರು ಬಂದು ಆ ಹುಡುಗರು ಸರ್ ಸಣ್ಣ ಮಕ್ಕಳಿಗೆ ಇಲ್ಲಿ ಡೆಲಿವರಿದಾಗ ಡೆತ್ ಆಯ್ತು ಅಂದ್ರೆ ಒಪ್ಕೊಂಬರಿ ಬರೀ ಆಪರೇಷನ್ದಾಗ ಡೆತ್ ಆಯ್ತು ಅಂದ್ರೆ ಮೆಗ ಮಾತದ ರೀ ಅದಕ್ಕೆ ಅವು ಯಾರ ಇಲ್ಲಿ ಜವಾಬ್ದಾರಿ ಬರಬೇಕು ಇದು ಏನದ ನಮ್ಗೆ ಅದು ಹುಡುಗಂದು ಮಕ್ಕಳದ್ದು ಏನದ ಕಂಪನ್ಸೇಷನ್ ಮಾಡಬೇಕು ಜವಾಬ್ದಾರಿ ತಗೊಂಡು ಹೋಗ್ಬೇಕು ಮತ್ತು ನಾವು ಕಂಪ್ಲೇಂಟ್ ಕೊಡ್ತೇವೆ ನಮ್ಮ ಎದುರು ಅರೆಸ್ಟ್ ಮಾಡಬೇಕು ಅವರಿಗೆ ಒಳಗೆ ಹಾಕ್ಬೇಕು ನಮ್ಮ ಇಷ್ಟೇ ಬೇಡಿಕೆ ಯಾವ ಸರ್ ಅವ್ರು ಇಲ್ಲಿಗೆ ಅದಕ್ಕೋಸ್ಕರ ಬಂದಿರಿ ಸರ್ ಅವರು ಮಕ್ಕಳು ಆಪರೇಷನ್ ರೀ ಟ್ಯೂಬೆಕ್ಟಮಿ ಮಾಡಿಸ್ಕೊಳಕ್ ಬಂದಿದ್ದರು ಯಾವಾಗ ಅಡ್ಮಿಟ್ ಆಗ್ಯಾರ ಸರ್ ಇಲ್ಲವರು ಅವ್ರು ನಿನ್ನ ಅಡ್ಮಿಟ್ ಆಗ್ಯಾರ ನಿನ್ನ ಆಗ್ಯಾರ್ರಿ ಮತ್ತು ಇವತ್ತು ಏನಾಗ್ಯದ ಸರ್ ಅದು ಅವ್ರಿಗೆ ಆಪರೇಷನ್ ಮಾಡ್ಯಾರ ಎಲ್ಲ ಚಂದ ಅದ ಅಂದ್ರ ಸರ್ ಆಪರೇಷನ್ ನೀನು ಮಾಡ್ಯಾರ ಇವತ್ತು ನಿನ್ನ ಆಪರೇಷನ್ ನೀನು ಮಾಡ್ಯಾರ್ರಿ ಸುಮಾರು 3 ಗಂಟೆ ಸರ್ 11 ಗಂಟೆಗೆ ಅನ್ಕಾನ್ಶಿಯಸ್ ಆಯ್ತದ ಪೇಷಂಟಿಗೆ ಇನ್ನೂ ಒಂದು ಟ್ಯಾಬ್ಲೆಟ್ ಒಂದು ಗೋಲಿ ಕೊಟ್ಟಿರ್ತಾರೆ ಮುಂಜಾನೆ ಜ್ಯೂಸು ಲಿಕ್ವಿಡ್ ಎಲ್ಲ ತಗೊಂಡಿರ್ತದೆ ಪೇಷಂಟ್ ನಾರ್ಮಲ್ ಇರ್ತದೆ ಆಲ್ರೆಡಿ ಇವರು ಒಮ್ಮೆ ಡಿಸ್ಕಷನ್ ಮಾಡಿರ್ತೀವಿ ನಾವು ಡಾಕ್ಟರ್ ಜೊತೆ ನಾರ್ಮಲ್ ಅದಪ್ಪ ಒಂದು 2 ಡೇಸ್ ನಂತರ ನಿಮ್ಗೆ ಡಿಸ್ಚಾರ್ಜ್ ಮಾಡಿರ್ತಾ ಅಂತ ಹೇಳ್ತಾರೆ पेशेंट के साथ इतनी खराब हालत होने के कोई नहीं आप देख रहे हैं ना आप अंदर कौन है अंदर कोई भी नहीं है इंटर्नशिप वाला नर्सिंग वो लड़का रहता सर
स्टॉप डॉक्टर गिक्टर कुछ भी नहीं रहता ಇವಾಗ ನೀವು ಯಾವಾಗ ಬಂದು ನೋಡಿದಿರಿ ನೋಡ್ರಿ ಅವ ಪೇಷಂಟ್ ಅವಾಗ ಕಂಡೀಷನ್ ಹೆಂಗಿತ್ತು ಆ ಪೇಷಂಟ್ ಫುಲ್ ಪೇಷಂಟ್ ಎಲ್ಲ ಪೇಷಂಟ್ ಡೆತ್ ಆಗಿದೆ ಸರ್. ಪೇಷಂಟ್ ಮೈ ಮುಟ್ಟ ತಕ್ಷಣ ಪೂರ ಫುಲ್ ಆಗಿತ್ತ ಸರ್. ಅವಾಗ ಯಾರೋ ಇಲ್ಲ ಸಡನ್ ಆಗಿ ಬಂದು ನಾವು ನೋಡ್ತಾರ ಡಾಕ್ಟರ್ಸ್ ಸರ್ 2 ಅವರ್ ಯಾರು ನೋಡಿ ಆ ನಂತರ ಏನಾಯ್ತ್ರಿ ಆ 2 ಅವರ್ ನಂತರ ನಮ್ಮ ತಮ್ಮ ಬಂದಿಲ್ಲಿ ಅಳು ಕರೆ ಮಾಡಿದಾಗ ಅವಾಗ ಏನ್ ಮಾಡ್ತಾರೆ ಸರ್, ಒಂದು ಹಾಸ್ಪಿಟಲ್ದ ಒಂದು ಆಂಬುಲೆನ್ಸ್ ಕರೆಸಿ ಅಲ್ಲಿ ಕಳ್ಸಕ್ಕೆ ಶುರು ಮಾಡ್ತಾರೆ. ಕೂಸಿಗೆ ಏನು ನ್ಯಾಯ ಕೊಡೋರು ಸರ್? ಯಾರು ನ್ಯಾಯ ಕೊಡ್ಬೇಕು ಸರ್? ಅದು ಎಷ್ಟು ಚದರ ಅದ ನೋಡ್ರಿ ಕೂಸು, 1 ತಿಂಗಳು ಕೂಸದ ಸರ್. ಕೂಸಿಗೆ ಯಾರು ನ್ಯಾಯ ಕೊಡ್ಬೇಕು? ಇದು DH ನೋಡ್ಬೇಕಲ್ಲ ಇವು ಇಂಥ ಹಾಸ್ಪಿಟಲ್ಗಳು ಅವ ಅಂತೇಳಿ ಅವು ಬ್ಲ್ಯಾಕ್ ಲಿಸ್ಟ್ ಹಾಕ್ತಿರಿ ಹಾಕಲ್ಲಿರಿ ನೀವು ಇಮಿಡಿಯೇಟ್ ಪೋಸ್ಟ್ ಆ ನಂತರ ಆಂಬುಲೆನ್ಸ್ ಎಲ್ಲಿ ಕಳ್ಸ್ಯಾರ ಅವರು ಸರ್. ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸೋದು ಡೈರೆಕ್ಟ್ ಇಲ್ಲಿಂದ ಅವರು ನಾವು ಇಲ್ಲಿಗೆ ಬರೋ ತನ ಬೇರೆ ಕಡೆ ಎಲ್ಲಾರ ತಗೊಂಡೋಗ್ರಿ, ಪೇಷಂಟ್ ಕ್ರಿಟಿಕಲ್ ಅದ ಕಂಡೀಷನ್ ಅಂತ ಹೇಳ್ಯಾರ. ಅದು ಆದ್ಮೇಲೆ ಆಲ್ರೆಡಿ ಅದು ಡೆತ್ ಆಗಿಂದ ಇಲ್ಲೇ ಇದೇ ಹಾಸ್ಪಿಟಲ್ ಡೆತ್ ಆಗ್ಯದ. ಮತ್ತು ಆಂಬುಲೆನ್ಸ್ ಬಿ ಈ ಹಾಸ್ಪಿಟಲ್ದವ್ರೆ ಆಂಬುಲೆನ್ಸ್ ತರಿಸಿ ಆಂಬುಲೆನ್ಸ್ನಾಗ ಹಾಕಿ ನೀವೆಲ್ಲರೂ ಬೇರೆ ಕಡೆ ತಗೊಂಡು ಹೋಗ್ರಿ ಅಂತ ಹೇಳಿ ಡೆತ್ ಆದ್ಮೇಲೆ ಅದು ಕ್ರಿಟಿಕಲ್ ಅದು ಎಲ್ಲಿ ಕಳ್ಸ್ಯಾರ ಸರ್ ತಕ್ಷಣ ಒಂದು OPD ಮಾಡಿ ಫಸ್ಟ್ ECG ಮಾಡಿದ ತಕ್ಷಣ ಡೆತ್ ಇರ್ತದೆ ಸರ್. ಅದು ಡೆತ್ ಆಲ್ರೆಡಿ ಇಲ್ಲೇ ಆಗ್ಯದ್ರಿ. ಅವ್ರು ಪೂರ್ತಿ ಡೆತ್ ಆಗಿದ್ಮೇಲೆ ನಮಗದು ಪೇಷಂಟ್ ತಗೊಂಡು ಹೋಗ್ರಿ, ಇಲ್ಲಿಂದ ಕ್ರಿಟಿಕಲ್ ಅದ, ಇಲ್ಲಿ ಏನೂ ಆಗಲ್ಲ ಇದಕ್ಕೆ ಅಂತ ಹೇಳಿ ಬೇರೆ ಕಡೆ ಸರ್ ಅವ್ರು ಕ್ರಿಟಿಕಲ್ ಅಂತ ಹೇಳಿದ್ರು ಪರವಾಗಿಲ್ಲ ಸರ್. ಒಂದು 2 ಅವರ್ ಮುಂಚೆ ಹೇಳಿದ್ರು ನಾನು ಯಾವ್ದಾದ್ರು ಹಾಸ್ಪಿಟಲ್ ಕಾಲಾದ್ರೂ ಬಿತ್ತು ಕೈ ಅದ್ರ ಬಿತ್ತು ಮನೆಯಾದ್ರೂ ಮಾಡ್ತೀನಿ ಅಂದ್ರೆ ಪೇಷಂಟ್ ಯಾವಾಗ ಕ್ರಿಟಿಕಲ್ ಸರ್. ಇಲ್ಲ ನಮ್ಮ ಶಾಣವರ್ ಮತ್ತೆ ಇನ್ನೊಂದು ಸರ್, ಇನ್ನೊಂದು ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತಗೊಂಡಿಲ್ಲ ಏನಿಲ್ಲ, ನೀವು ಫಸ್ಟ್ ತಗೊಂಡು ಹೋಗ್ರಿ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸ್ಕೊಟ್ಟಾರ್ರಿ. ಇಲ್ಲ ಯಾವುದೇ ಯಾರು ಮಾಡಿಲ್ಲ ಸರ್, ನಾವು ಮನೇಲಿ ಯಾರು ಮಾಡಿಲ್ರಿ. ಅವ್ರ ಆಂಬುಲೆನ್ಸ್ನಾಗ ಹಾಕಿ ಕಳಿಸ್ಕೊಟ್ರಿ ಸರ್. ಅವ್ರೆ ಡೆತ್ ಆಲ್ರೆಡಿ ಡೆತ್ ಇಲ್ಲೇ ಏನು ತಗೊಂಡು ರಿಟರ್ನ್ ಬಂದಿದ್ದೇವ್ರಿ. ನಮ್ಗೆ ಅವ್ರು ಇಲ್ಲಿ ಟ್ರೀಟ್ಮೆಂಟ್ ಏನೇನು ಕೊಟ್ರಿ, ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಡಾಕ್ಯುಮೆಂಟ್ಸ್ ಅವ್ರು ಮುಚ್ಚಿಟ್ಟಾರ ಸರ್. ಅಂದ್ರೆ ಇವ್ರ ಸರ್ 4 ಮಕ್ಕಳು ಅರ ಸರ್. ಆ ಹುಡುಗಿಗೆ 4 ಮಕ್ಕಳು ಅನಾಥ ಆಗ್ಯಾರ್ರಿ. ಆ ಹುಡುಗಿಗೆ ನ್ಯಾಯ ಕೊಡೋ ತನ ನಾವ್ ಇಲ್ಲಿಂದ ಹೇಳಲೇವ್ರಿ. ಇದು ನ್ಯಾಯ ಸಿಗೋ ತನ ರೀಸೆಂಟ್ ಆಗಿ 8 ದಿವಸ ಕೆಳಗಡೆ ಇದೇ ಹಾಸ್ಪಿಟಲ್ ಅಲ್ಲಿ ಇದೇ ಇನ್ನೂ ಒಂದು ವಿಷಯ ಆಯ್ತಾ ಸರ್. ಇವ್ರು ಏನ್ ಮಾಡತ್ತಾರ ಸರ್? ಇದು ಒಂದು ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸರ್ ಪದೇ ಬೀದರಲ್ಲಿ ಇದೇ ಆಗ್ತಾ ಇದೆ ಸರ್. ಏನ್ ಮಾಡ್ತಿದಾರ ಮೆಡಿಕಲ್ ಸ್ಟೂಡೆಂಟ್ರು? ಆಪರೇಷನ್ ಕಡಿದ ಅಂತೇಳಿ ಹಣದವ್ರದ ಒಂದು ಹುಡುಗಿ ಬರ್ತಾರೆ, ದೊಡ್ಡ ಆಪರೇಷನ್ ಏನೋ ಒಂದು ಪಿಪಿಲ್ ಹೋಗ್ಯದ ಅದು ಇದು ಅಂತೇಳಿ ಆ ಹುಡುಗಿ ಡೆತ್ ಆಗ್ಯಾಳ್ರಿ. ಇಲ್ಲಿಂದ ನಾರ್ಮಲ್ ಪೇಷಂಟ್ ಬಂದಿಂದ ಹೆಣ ಆಗೋಗ್ಯದ. ನಮ್ಮ ಮನೆಗಿಂದ ಹೆಣ್ಮಗಳು ನಾರ್ಮಲ್ ಬಂದು ಇವತ್ತು ಹೆಣ ತಗೊಂಡು ನಾವು ಮನೆ ನಡೆದಿದ್ದೆವು. ಇದು ನ್ಯಾಯ ಸಿಗೋ ತನ ನಾವು ಇಲ್ಲಿಂದ ಹೇಳಲೇವು. DC SP DHOಗಳು ಎಲ್ಲರೂ ಇಲ್ಲಿ ಬಂದು ನಮ್ಮ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ತಗೊಂಡೋಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋತನ ಇಲ್ಲಿ ನಾವು ಹೇಳಲೇವು ಸರ್. ಇಲ್ಲಿ ನಮಗೆ ನ್ಯಾಯ ಸಿಗೋ ತನ ನಾವು ಹೇಳಲೇವು. ಸರ್ಕಾರದ ಯೋಜನೆ ಬಗ್ಗೆ ಸರ್ಕಾರ ಯೋಜನೆ ಬಗ್ಗೆ ನೀವು ಹಾಸ್ಪಿಟಲ್ ಅವ ಇಂಟರ್ನ್ಶಿಪ್ ಏನು ಹುಡುಗಿಯರು ಏನು ಕಾಲೇಜ್ ಹೋಗ್ತಾರಲ್ಲ ಅವ್ರಿಗೆ 3,000 ಇದೇ ಅದ ಏನು ಏನಾರ ನಿಮಗೆ ಭೀ ಆಫೀಸರ್ಗಳಿಗೆ ಕಮಿಷನ್ ಬರ್ತಾರೆ. ಆಫೀಸರ್ಗಳಿಗೆ ಏನೋ ಮ್ಯಾಲಿನ ಹತ್ತ ಬರ್ತೇನೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ. ನೀವು ಯಾಕೆ ಒಂದು ಭೀ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡೋದು? ಏನು ಮಾಡಿ ಸರ್ ಎಂದ್ರೆ ನಾವು ಕೊಟ್ಟರೆ ಒಬ್ಬ ಪತ್ರಕರ್ತ ನಾವು ಕೇಳ್ತೀನಿ, ಫ್ಯಾಮಿಲಿ ಮೆಂಬರ್ ಕೇಳ್ತೀನಿ. ನೀವು ಎಲ್ಲ ಕೊಟ್ಟರಿ ಈ ಹಾಸ್ಪಿಟಲ್ಗೆ ನಾವು ಹೋಗಿ ಇದು ಸೀಸ್ ಮಾಡಿದೆ, ಇದು ಸ್ಕ್ಯಾನಿಂಗ್ ಇದು ಸೀಸ್ ಮಾಡಿದೆ, ಎಲ್ಲ ತೋರಿಸಿದೆ, ಎಲ್ಲ ಮಾಡಿದೆ. ಎಲ್ಲಿ ಮಾಡಿ ಸರ್ ಪಾರ್ಟಿ ರೂಲ್ಸ್ ರೂಲ್ಸ್ समझो उसका बिल मैक्सिमम सर 1 लाख रुपए से बाहर आने आता हूँ. कोई भी पेट भी दुख रहा समझो अंदर इंजरी है वो है इन्फेक्शन हो गया इधर को बोल के उधर ही काट देगा उसको 1 लाख 1.5 लाख. तो ये लोग ऐसे क्या कर रहे हैं? ड्यूटी क्या है सर? आप बोलिए सर क्या करना आप ही बोलिए सर. अभी कंप्लेंट तो क्या है केस करते हैं ठीक है वो इंक्वायरी करते हैं अब ಏನಿಲ್ಲ ಎಂಕ್ವೈರಿ ಮಾಡೇ ಮಾಡ್ತೀವಿ ಸರ್. ಇದು ಸೊಸೈಟಿ ಏನದ ಬ್ಲ್ಯಾಕ್ ಲಿಸ್ಟ್ ಹಾಕಿ ಇದು ಪದೇ ಪದೇ डीसी मैडम ಅವರಿಗೆ ಕರೆಸಿ ಸರ್. ಜಿಲ್ಲಾಧಿಕಾರಿಗಳು ಬರ್ಬೇಕಿಲ್ಲ, ನಮ್ಮ SP ಸಾಹೇಬರು ಭೀ ಬರ್ಬೇಕು. ಹಂಗೆ ಸೇಮ್ ಕೇಸು DHO ಕೊಟ್ಟು 1 ತಿಂಗಳಾಯ್ತು. ಇನ್ನು ಅಲ್ಲಿ ನರ್ಸಿಗೆ ಸಸ್ಪೆಂಡ್ ಮಾಡಕ್ಕೆ ರೆಡಿ ಇಲ್ಲ, ಬೇರೆ ಕಡೆ ಹೊರಗಡೆ ಮಾಡಕ್ಕೆ ರೆಡಿ ಇಲ್ಲ. ಸೇಮ್ ಕೇಸ್ ಹಿಂಗೆ ಆಗಿ ಡೆತ್ ಆಯ್ತದು.
ಡೆತ್ ಆಗಿದ ಮೇಲೆ ಕೇಸ್ ಮಾಡಿದೆವು. ಕೇಸ್ ಆಯಿತು, ಆಮೇಲೆ ಫ್ಯಾಮಿಲಿ ಸೆಟಲ್ಮೆಂಟ್ ಆದರೂ ಅದು ಅವ್ರದ್ದು ಯಾವತ್ತೂ ಏನಾಗಿದೆ ಕ್ರಮ ಮತ್ತೆ ತಿಂಗಳಾಯ್ತು. ಇವ್ರು DHO ಸರ್ ಬಂದಾರಂದ್ರೆ ಅಲ್ಲಿಗೆ ಏನಾಗೈತಿ? ಆಪ್ಷನ್ ಆಗ್ತದೆ ಅಂದ್ರೆ ಹಿಂಗೆ ಆಪ್ಷನ್ ಆಗ್ತದೆ ಇವತ್ತು ಮಧ್ಯಾಹ್ನಕ್ಕೆ ಯಾವುದೋ ವಿಷಯ ತೆಗೆದು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. 4 ಮಕ್ಕಳು ಎಲ್ಲ ಇದ್ದಾರೆ. ಏನು ಅಂದ್ರೆ ಆಪರೇಷನ್ ಮಾಡಿದ್ಮೇಲೆ ಚಂದ ಇದ್ರ ಚಲೋ ಇದ್ದಾರೆ ಡಾಕ್ಟರ್ ಎಲ್ಲ ಏನು ಆಗ್ತೈತಿ? ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ತಾರೆ ಟೆನ್ಷನ್ ತಂದರೆ ಯಾವ ಊರಿಗೆ ಕೊಟ್ಟು ಈಗ ಸುಸ್ತಾಗಿ ಎಲ್ಲ ಇದೆ ಸುಸ್ತಿಲ್ಲ. ಮಧ್ಯಾಹ್ನ ಎಲ್ಲ ಊಟ ಮುಂಜಾನೆ ಎಲ್ಲ ಊಟ ಮಾಡ್ತಾರೆ. ಇವಾಗ ಇಂಜೆಕ್ಷನ್ ತೆಗೆದ್ಮೇಲೆ ಅದು ಇಂಜೆಕ್ಷನ್ ಅವ್ರು ಕೊಟ್ಟ ಕೊಟ್ಟರು ಅವಾಗೆಲ್ಲ ಮಾತಾಡೋದು ಅವ್ರು ಕೊಟ್ಟರು ಬಂದು ತಸ್ತಾರೆ ಮತ್ತು ಇಲ್ಲಿ ಬೀದರ್ ಜಿಲ್ಲೆ ಇದು ಅವ್ರೇನಪ್ಪ ಅಂದರೆ FPA ಸಂಸ್ಥೆ ಇದೆ, ಒಂದು ಆಡಳಿತ ಮಂಡಳಿ ಇದೆ. ಇಲ್ಲೇನಪ್ಪ ಅಂದ್ರೆ ಅವ್ರ ಫ್ಯಾಮಿಲಿ ಪ್ಯಾಕ್ ಆಪ್ರೇಷನ್ ಮಾಡ್ಕೊಳ್ಳೋ ಬಂದರು. ನಿನ್ನೆಲ್ಲ ಬಂದು ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡ್ರೆ ಡಾಕ್ಟರ್ ಎಲ್ಲ ಹೇಳ್ಯಾರ ಇದು ಎಲ್ಲ ನಾರ್ಮಲ್ ಅದ, BPC ಎಲ್ಲ ನಾರ್ಮಲ್ ಅದ, ನೀವು ಆಪ್ರೇಷನ್ ಮಾಡ್ಕೋಬೋದು ಅಂದ್ರೆ ಅವ್ರೇನು ಮಾಡ್ಯಾರ ಆಪ್ರೇಷನ್ ಮಾಡ್ಯಾರ. ಆಯ್ತು ಸರ್ ನೀವು ಮಾಡಿರಿ, ಹೆಂಗೈತೆ ಹಂಗೆ ಮಾಡಿರಿ ಅಂತ ಹೇಳಿದಾರೆ. ನಿನ್ನೆ ಅದ ತಕ್ಷಣ ಅವ್ರ ಪೇರೆಂಟ್ಸ್ ಏನು ಮಾಡ್ಯಾರ ಆಪ್ರೇಷನ್ ನಿನ್ನೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರೆ. ಆಪ್ರೇಷನ್ ಆಗ್ಯದ ನಿನ್ನ 4-5 ಗಂಟೆ ಸುಮಾರಿಗೆ. ಆಪ್ರೇಷನ್ ಆದ ತಕ್ಷಣ ಎಲ್ಲ ಓಕೆ ಇತ್ತು. ಹುಡುಗಿ ಏನಪ್ಪ ಅಂದ್ರೆ ನಿನ್ನೇನು ಮತ್ತು ಇವತ್ತು ಮುಂಜಾನೆ ತನಕ ಚಂದ ಇದ್ದೊಳಕ್ಕೆ. ಆಮೇಲಿಂದ 10:30-11 ಗಂಟೆಗೆ ಅವ್ರು ಏನು ಮಾಡ್ಯಾರ ಇಂಜೆಕ್ಷನ್ ಗೋಲಿ ಕೊಟ್ರಂತ ಅಲ್ಲಿ ಡಾಕ್ಟರ್ಸು ನರ್ಸು. ಕೊಟ್ಟಿನ ಮೇಲೆ ಅವ್ರಿಗೆ ಏನಾಗ್ಯದ ಅನ್ಕಾನ್ಷಿಯಸ್ ಹಾಕೋತಾ ಬಂದ ಹುಡುಗಿ. ಒಂದು ಅರ್ಧ ಗಂಟೆ 1 ಗಂಟೆ ಆಯ್ತಿಗೆ ಅನ್ಕಾನ್ಷಿಯಸ್ ಆಗ್ಯದ. ಅಲ್ಲಿ ಸಿಸ್ಟರ್ಗಳಿಗೆ ಹೇಳ್ಯಾರ, ನೋಡ್ರಿ ಮೇಡಮ್ ಇದು ಯಾಕೋ ನಮ್ಮ ಮಗಳು ಅನ್ಕಾನ್ಷಿಯಸ್ ಆಗ್ಲತ್ತಳ, ಚಕ್ಕರ್ ಬಂದು ಬೀಳತ್ತಳ, ಏನಾಗ್ಯದ ನೋಡ್ರಿ ಅಂದ್ರೆ ಇಲ್ಲಿ ನರ್ಸು ಮತ್ತು ಡಾಕ್ಟ್ರ್ ಫೋನ್ ಮಾಡಿ ಹೇಳ್ಯಾರ. ಡಾಕ್ಟ್ರ್ ಫುಲ್ ಕೇರ್ ರಿಲೀಸ್ ಮಾಡ್ಯಾರ. ಬಂದಿಲ್ಲ ಸ್ಪಾಟಿಗೆ. ಸುಮಾರು 2-2:30 ಏನಪ್ಪ ಅಂದ್ರೆ ಆಕೆಯಿಂದ ಡೆತ್ ಆಗ್ಯದ. ಡೆತ್ ಐತಿಕಿ ಮನೆಗೆ ಇಲ್ಲಿ ಹೆಣ್ಮಕ್ಳು ಮನೆ ಕೂಲಿ ಕೆಲಸ ಮಾಡೋರು ಅವ್ರಿಗೆ ಏನು ಗೊತ್ತಾಗಲ್ಲ. ಅವ್ರಿಗೆ ಆಂಬುಲೆನ್ಸ್ ಹಾಸ್ಪಿಟಲ್ದವ್ರೆ ಆಂಬುಲೆನ್ಸ್ ಕರೆಸಿ ಅವ್ರ ತಾಯಿಯವರಿಗೆ ಹುಡುಗಿಗೆ ಏನಪ್ಪ ಅಂದ್ರೆ ನೀವು ಬೇರೆ ಕಡೆ ಹೋಗಿರಿ ಅಂದ್ರೆ ಅವ್ರಿಗೆ ಯಾರಿಗೂ ಫೋನ್ ಆಗಿರೋ ಕಡೆಯಿಂದ ಅವ್ರು ಸಗದ ಹಬ್ಬನೇ ಕರ್ಕೊಂಡು ಹೋಗ್ಯಾರ. ಆಲ್ರೆಡಿ ಇಲ್ಲೇ ಡೆತ್ ಆಗ್ಯದ. ಡೆತ್ ಆಗಿದ್ಮೇಲೆ ಈ ಮನೆಯವ್ರಿಗೆ ಯಾರಿಗೆ ಹೇಳಿಲ್ಲೇನಿಲ್ಲ. ಖುದ್ದು ಹಾಸ್ಪಿಟಲ್ದವ್ರೇ ಆಂಬುಲೆನ್ಸ್ ಕರೆಸಿ ಅವರೇ ಪೇಷಂಟ್ ಶಿಫ್ಟ್ ಮಾಡಿ ಅವರೇ ಹೋಗಿದ್ದಾರೆ. ಆ ಮಗನಿಗೆ ಫೋನ್ ಮಾಡಿ ಹಿಂಗಾಗ್ಯದ ಅಂತಿಕೆ ಅವ್ರ ಮಗ ನಮಗೆಲ್ಲ ಆಜು ಬಾಜು ಮನೆಯವ್ರಿದ್ದಾರೆ. ನಮಗೆಲ್ಲ ಫೋನ್ ಮಾಡ್ಕೊತೀವಿ. ನಾವು ಬಂದ ತಕ್ಷಣ ಹಿಂಗೆ ಆಗ್ಯದ ಅಂತ ಹೇಳ್ತೀವಿ. ಗೌರ್ಮೆಂಟ್ ಹಾಸ್ಪಿಟಲ್ ಹೋಯ್ತಿಗೆ ECG ಮಾಡ್ಯಾರ. ಅವರು ECG ಮಾಡ್ತಿಗೆ ಇಲ್ಲ ಸರ್ ಇದು ಆಲ್ರೆಡಿ 1 ತಾಸು ಕೆಳಗೆ ಡೆತ್ ಆಗ್ಯದ ಅಂತಲ್ಲಿ ಹೇಳಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತ ಇದಕ್ಕೆಲ್ಲ ಗಮನ ಹರಿಸ್ಬೇಕು. ಇವ್ರು ಯಾರು ಹಿಂಗೆ ಭ್ರಷ್ಟರಿದ್ದಾರೆ, ಇದು ಏನು ಸೊಸೈಟಿ ಅದ PFP ಇದು ಸೊಸೈಟಿಗೆ ಬ್ಯಾನ್ ಮಾಡಬೇಕು, ಬ್ಲ್ಯಾಕ್ ಲಿಸ್ಟ್ದಾಗ ಹಾಕಬೇಕು. ಗರೀಬರಿಗೆ ಏನಪ್ಪ ಅಂದ್ರೆ ಪದೇ ಗರೀಬರು ₹1,000 ದುಡ್ಡು ತೊಗೊಂಡು ಆಪ್ರೇಷನ್ ಮಾಡ್ತೆ ಅಂತ ಹೇಳ್ಯಾರ. ಆಕಿರ್ಕಿ ಪ್ಯಾಕೇಜ್ದಾಗ ಮಾಡ್ತಾರೆ, ಗೌರ್ಮೆಂಟ್ ಪ್ಯಾಕೇಜ್ದಾಗ. ಇದು ಗೌರ್ಮೆಂಟ್ ಪ್ಯಾಕೇಜ್ದಾಗ 1 ತಿಂಗಳ ಮೆಡಿಷನ್ನು ಮತ್ತು ಅವ್ರಿಗೆ ಸಹಾಯಧನ ಕೊಟ್ಟು ಹಾಸ್ಪಿಟಲ್ ಅದು ಪ್ಯಾಕೇಜೇ ಹಂಗೆ ಅದ. ಅದು ಬಿಟ್ಟು ಉಲ್ಟಾ ಪೇಷಂಟ್ಗಳು ಬಲ್ಲ ಅವ್ರು ರೊಕ್ಕ ತೊಗೊಳತ್ತಾರ, ಹೀಗೆಲ್ಲ ಮಾಡತ್ತಾರ. ಸರ್ ಇದಕ್ಕೆ ಜಿಲ್ಲಾಡಳಿತ DHO ಅವ್ರು ಏನು ಕ್ರಮ ಐತದ ಅದು ಕ್ರಮ ವಹಿಸ್ಬೇಕು. ಹಾಗಿದು ಸೊಸೈಟಿಲಿಂದ ಏನಪ್ಪ ಅಂದ್ರೆ ಮನೆಯವರಿಗೆ ಪರಿಹಾರ ಆಗಬೇಕು. ಹೀಗೆ 1 ತಿಂಗಳದ ಕೂಸವ, ಇನ್ನು 3 ಕೂಸವ, ಟೋಟಲ್ 4 ಮಂದಿ ಮಕ್ಕಳು ಹರ ಗಂಡನ. ಆ ಮಕ್ಕಳಿಗೆ ಅವ್ರ ಭವಿಷ್ಯ ಆಗ್ಬೇಕಂತಂತೇಳಿ ಈ ಸೊಸೈಟಿದವ್ರು ಏನಾರ ಅವ್ರಿಗೆ ಸಹಾಯಧನ ಮಾಡ್ಬೇಕು. ಅದು ಬರಲ್ಲ ಸರ್. ಇವು ವಾಟ್ಸಪ್ದಾಗ ರಿಪೋರ್ಟ್ ಹಾಕೋತಾರೆ, ವಾಟ್ಸಪ್ದಾಗೆ ಹೇಳ್ತಾರೆ. ಇಲ್ಲಿ ಅವರು ಏನು ನರ್ಸಿಂಗ್ ಏನು ಇದು ಮಾಡ್ಲಿಕ್ಕೆ ಬರ್ತಾರಲ್ಲ ಸ್ಟಡಿ 1 ವರ್ಷ 2 ವರ್ಷ ಇವ್ರಿಗೆ ಬಂದು ನರ್ಸಿಂಗ್ ಮಾಡ್ತಾರೆ. ಯಾಕಂದ್ರೆ ಅವ್ರು 2,000-3,000 ರೂಪಾಯಿದಾಗ ಅವ್ರದ್ದು ತಿಂಗಳ ಖರ್ಚು ನಡಿಬೇಕಂತೇಳಿ ಅವ್ರಿಗೂ ಪಾಪ ಅವ್ರನ್ನೂ ಮಾಡ್ತಾರೆ ಇಂಟರ್ನ್ಶಿಪ್ ಅವರು. ಅಂಥವ್ರಿಗೆ ಏನಪ್ಪ ಅಂದ್ರೆ ಇವ್ರಿಗೆ ಇನ್ಕಂಪ್ಲೀಟೆಡ್ ಸ್ಕೋರ್ಸ್ ಇದ್ದವ್ರಿಗೆ ಏನಪ್ಪ ಅಂದ್ರೆ ನರ್ಸ್ ಮಾಡಿ ಎಲ್ಲ ಬೀದರ್ ಜಿಲ್ಲೆಯಾದಂತ ಇದೇ ಆಗ್ಲತ್ತದ ಪ್ರೈವೇಟ್ ಹಾಸ್ಪಿಟಲ್. ಡಾಕ್ಟರ್ಸ್ ಅವ್ರ ನಿರ್ಲಕ್ಷ್ಯನೇ. ಈಗ ಒಂದು ಪೇಷಂಟ್ ಹಿಂಗೆ ಆಗ್ಯದ ಅಂತಿಕೆ ಬರಬೇಕಲ್ಲ, ಅವ್ರು ಎಮರ್ಜೆನ್ಸಿ ಬರ್ಬೇಕು. ಅವ್ರು ವಿತಿನ್ ಸೆಕೆಂಡ್ದಾಗ ವಿತಿನ್ 10 ಮಿನಿಟ್ಸ್ದಾಗ ಬಂದು ಏನದ ಟ್ರೀಟ್ಮೆಂಟ್ ಮಾಡ್ಬೇಕು. ಮಾಡಲ್ದೇನೆ ಏನಪ್ಪ ಅಂದ್ರೆ ಒಂದು ಬಡ ಮಗಳದ್ದು ಏನಪ್ಪ ಅಂದ್ರೆ ಜೀವ ತಗೊಂಡಿದ್ದಾರೆ. 4 ಮಕ್ಕಳು ಇವತ್ತು ಅನ್ನ ಹಾಕ್ತಾರೆ. ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ಪರಿಹಾರ ಆಗ್ತದೆ. ಆ ಮಕ್ಕಳಿಗೆ ನ್ಯಾಯ ಶಕ್ತಿಕಾಂತ್ ಭಾವಿದ್ರು.